ಏನು ದೊಡ್ಡಬಳ್ಳಾಪುರದ ಒಳಚರಂಡಿ ನೀರು ಮತ್ತು ಬಾಷ್ಟಳ್ಳಿ ಪಟ್ಟಣ ಪಂಚಾಯತಿ ಒಳಚರಂಡಿ ನೀರು ಅತ್ಯಂತ ಪ್ರಮುಖವಾಗಿ ಕೈಗಾರಿಕೆಗಳಿಂದ ಉತ್ಪತ್ತಿ ಆಗ್ತಂಥ ಘನಘೋರ ರಾಸಾಯನಿಕ ನೀರಿನಿಂದ ಆ ನೀರು ನೇರವಾಗಿ ಚಿಕ್ಕ ತುಮಕೂರು ಮತ್ತು ದೊಡ್ಡ ತುಮಕೂರು ಕೆಳಗೆ ಸರಿದು ಅಂತರ್ಜಲ ಸಂಪೂರ್ಣ ಹಾಳಾಗಿರ್ತಕ್ಕಂಥ ವಿಚಾರ ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಚಾರ. ಈ ವಿಚಾರವಾಗಿ ಸುಮಾರು 5-6 7-8 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದು ಇದುವರೆಗೂ ಯಾವುದೇ ಸಮಸ್ಯೆಯ ಏನು ಫಲಪ್ರದಾಯಕವಾದಂಥ ಒಂದು ನಿರ್ಧಾರ ಬಂದಿಲ್ಲ. ಏಕೆಂತಂದರೆ ನಾವು ಕಳೆದ ಜನವರಿ 26ನೇ ತಾರೀಕು ತಾಲೂಕು ಆಫೀಸ್ ಮುಂದಿನ ಉಪವಾಸ ಪುತ್ತದ ಸಂದರ್ಭದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನ ಹತ್ರನೇ ಒಂದು ವಿಚಾರ ವಿನಿಮಯದ ಮೀಟಿಂಗ್ ವ್ಯವಸ್ಥೆ ಮಾಡ್ತಾ ಅವರು ಇನ್ನೊಂದು ವಾರದಲ್ಲಿ ಮೀಟಿಂಗ್ ಕರೆದು ಈ ಶುದ್ಧೀಕರಣ STP ವಿಚಾರವಾಗಿ ಒಂದು ಪೂರ್ಣ ಪ್ರಮಾಣದ ತೀರ್ಮಾನ ತಗೊಂತೀವಿ ಅಂತ ಹೇಳಿದರು. ಆದರೆ ಇದುವರೆಗೂ ಸಹ ಯಾವುದೇ ಇಲ್ಲ. ಏಕೆ ಅಂತಂದರೆ ಇವತ್ತು ನಾವು ಹೋರಾಟ ಮಾಡಿದಾಗ ಎಲ್ಲ ಏನೋ ಒಂದು ಭರವಸೆ ಕೊಡ್ತಾರೆ. ಹಿಂದೆ ಇದ್ದಂಥ ಶಿವಕುಮಾರ್ ಸರ್ DC ಆಗಿದ್ದಾಗ ನಾವು ಜಮೀನು ತಗೊಂತ ಇದ್ದೀವಿ, ಖಾಸಗಿ ಅಂತ ಜಮೀನು ತಗೊಂತ ಇದ್ದೀವಿ, STP ಪ್ಲ್ಯಾಂಟ್ಗೆ ಶುದ್ಧೀಕರಣ ಘಟಕಕ್ಕೆ ರೈತರಿಂದ ಒಪ್ಪಿಗೆ ಪತ್ರ ತಗೊಂಬಿಟ್ಟಿದ್ದೀವಿ ಅಂತ ನಮ್ಗೆ ತೋರಿಸ್ಬಿಟ್ಟು ನಮ್ಮ ಮಯಮಾರಿಸಿ ಅವತ್ತು ಆಗಸ್ಟ್ 15 ಹೋರಾಟನ ಕೈಬಿಟ್ರು. ಈಗೂ ಸಹ ನಾವು ಹೋರಾಟನ ನಿರಂತರವಾಗಿ ಮುಂದುವರಿಸ್ತಾ ಇದ್ದೀವಿ. ಆದರೆ ಈಗೂ ಸಹ ನಮಗೇನೇ ಆರೈಕೆ ಉತ್ತರ ಕೊಡ್ತಾ ಇದ್ದಾರೆ ಅಂತಂದರೆ ಜಮೀನನ್ನು ರೈತರ ಹತ್ರ ಒಪ್ಪಿಗೆ ಪತ್ರ ತಗೊತಾ ಇದ್ದೀವಿ, ಜಮೀನ ಹತ್ರ ವ್ಯವಹಾರ ಮಾಡಿಬಿಟ್ಟಿದ್ದೀವಿ, ಇಷ್ಟು ಲಕ್ಷ ಕುಂಟೆ ಇಷ್ಟು ಲಕ್ಷಕ್ಕೆ ನಿರ್ಧಾರ ಮಾಡಿಬಿಟ್ಟಿದ್ದೀವಿ ಅಂತ ಇವತ್ತು ಸಹ ನಮ್ಮನ್ನು ಯಾಮಾರಿಸ್ತಕ್ಕಂಥ ವಿಚಾರನೇ ಮಾಡ್ತಾ ಇದ್ದಾರೆ. ನಾವು ಆಫೀಸಲ್ಲಿ ಹೋಗಿ ಕೇಳಿದಾಗ ಏನೋ ಅಧಿಕಾರಿಗಳು ಸಹಮತವಾಗಿ ನಾವು ವಿಚಾರ ಮಾಡಿದಾಗ ಈ ಥರ ಆರೈಕೆ ಉತ್ತರ ಕೊಡ್ತಿದ್ದಾರೆ. ಜೊತೆಗೆ ನಾವು ಅವ್ರ ಹತ್ರ ಮೀಟಿಂಗ್ ಮಾಡಿಸ್ತೀವಿ, ನಿಮಗೇನು ಇಲ್ಲಿ ಸರ್ಕಾರದೇನು ಒಂದು ಪರ್ಚೇಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ವಿಚಾರ ಏನು ಅಂದರೆ ಸರ್ ಅಲ್ಲಿ ಏನು STP ಪ್ಲ್ಯಾನ್ ಮಾಡೋ ಜಾಗದಲ್ಲಿ ಸರ್ಕಾರದ ಗುಂಡ್ತೋಪು 1 ಎಕರೆ ಇದೆ. ಆ ಗುಂಡ್ತೋಪನ್ನು ಸಹ ನಾವು ಅದಕ್ಕೆ ಸೇರಿಸ್ಕೊಂತೀವಿ ಅಂತ ಇದನ್ನು ಕ್ಯಾಬಿನೆಟ್ ಮೆಟ್ಟಲ್ಲಿ ಇಟ್ಟಿದ್ದೀವಿ, ಕ್ಯಾಬಿನೆಟ್ನೇ ಡಿಸೈಡ್ ಆಗಬೇಕು ಅಂತೇಳಿ ಈ ಥರ ಆರೈಕೆ ಉತ್ತರ ಕೊಡ್ತಾ ನಮ್ಮ ಹೋರಾಟಕ್ಕೆ ನೀರಿಡಿಸ್ತಾ ಬರ್ತಾರೆ. ಈ ವಿಚಾರವಾಗಿ ನಾವು ಹೇಳೋದಂಥ ಅತ್ಯಂತ ಪ್ರಮುಖ ವಿಚಾರ. ಈ ಆಗಸ್ಟ್ 15 ಒಳಗಡೆ ನಮಗೇನೋ ಒಂದು ಫಲಪ್ರದಾಯಕ ಅಂತ ನಿರ್ಧಾರ ಬಂದಿಲ್ಲ ಅಂತಂದರೆ ನಾವು ಅವತ್ತು ಗಾಂಧಿ ಪ್ರತಿಮೆ ಮುಂದೆ ಉಪವಾಸ ಸತ್ಯಾಗ್ರಹ ಪೂರ್ವ ಮುಖಾಂತರ ಈ ಹೋರಾಟನ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ವಿ ಹೋರಾಟ ಸಮಿತಿಯಿಂದ. ತಮಗೆಲ್ಲ ಗೊತ್ತಿರೋಂಗೆ ಸುಮಾರು 4.5 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಮ ಅರ್ಕಾವತಿ ನದಿ ಹೋರಾಟ ಸಮಿತಿಗೆ ನಮ್ಮ ದೊಡ್ಡ ತುಮಕೂರು ಮತ್ತು ಮಜರಾಸಳ್ಳಿ ಪಂಚಾಯಿತಿಯಿಂದ ತಮಗೆಲ್ಲ ಗೊತ್ತಿರೋ 100ಕ್ಕೆ 100ರಷ್ಟು ನೀರು ಕಲುಷಿತಗೊಂಡಿದೆ ಅನ್ನೋದು ಸರ್ಕಾರಿ ಇಲಾಖೆ ವರದಿಗಳಿದೆ, ಎಲ್ಲ ನೋಡಿದ್ದೀವಿ. ಆದರೆ ಅದಕ್ಕೋಸ್ಕರ ಇವತ್ತು ನೀರು ಕೂಡ ಇವತ್ತು ಬಳಸೋ ದೈನಂದಿನ ಬಳಸೋಕೆ ನೀರು ಕೂಡ ಪಕ್ಕದ ಪಂಚಾಯತಿಯಿಂದ ನಮ್ಮ ದೊಡ್ಡ ತುಮಕೂರು ಪಂಚಾಯತಿಗೆ 16 ಕೊಳವೆ ಬಾವಿ ಮತ್ತು ಮಜರಾಸಳ್ಳಿ ಪಂಚಾಯತಿಗೆ 18 ಕೊಳವೆ ಬಾವಿ ಹಾಕಿ ನೀರು ಕೂಡ ಕೊಡ್ತೀವಿ ಅಂತಾಗಿದೆ. ಅದಕ್ಕೆ 12 ಕೋಟಿ ರೂಪಾಯಿ ದುಡ್ಡು ಕೂಡ ಸ್ಯಾಂಕ್ಷನ್ ಆಗಿ ವರ್ಕ್ ಆರ್ಡರ್ ಕೂಡ ಆಗಿ ಕೆಲಸಗಳು ನಡೀತಾ ಇದೆ. ನಾವು ಪ್ರತಿ ವರ್ಷ ಕೂಡ ಹೋರಾಟ ಶುರುವಾದಾಗಿಂದ ಚುನಾವಣೆ ಬಹಿಷ್ಕಾರ ಮಾಡ್ತಾಯಿದ್ದೀವಿ ಅಂತ ಹೇಳಿದಾಗ ಒಂದು ಆಶ್ವಾಸನೆ ಕೊಡ್ತಾರೆ, ಹಿಂದೆ ಹೋಗ್ತಾರೆ. ಮತ್ತು ಸ್ವತಂತ್ರ ದಿನಾಚರಣೆ ದಿವಸ ಮತ್ತು ಗಣರಾಜ್ಯೋತ್ಸವ ದಿನದಂದು ನಾವು ಕಬ್ಬ ಊಟ ಆಡ್ತೀವಿ ಅಂದಾಗ ಬರ್ತಾರೆ, ಒಂದು ಹೇಳಿಕೆ ಕೊಡ್ತಾರೆ, ಒಂದು ಸಮಾಧಾನ ಅಂತ ಮಾಡ್ತಾರೆ, ಹೋಗ್ತಾರೆ. ನಾವು ಇದೇ ದೇಶ ಪ್ರಜೆಗಳಾಗಿ ನಮಗೂ ಸ್ವತಂತ್ರ ದಿನಾಚರಣೆ ದಿವಸ ಮತ್ತು ಗಣರಾಜ್ಯೋತ್ಸವ ದಿವಸ ಕಬ್ಬ ಊಟ ಆಡ್ಸೋಕ್ಕೆ ನಮಗೂ ಮನಸ್ಸಿಲ್ಲ. ಆದರೆ ಸಂವಿಧಾನ ಕೊಟ್ಟಿರುವಂತಹ ಮೂಲಭೂತ ಹಕ್ಕು ಕುಡಿಯೋ ನೀರು, ಅದನ್ನು ಇವತ್ತು ನಮ್ಮ ಸರ್ಕಾರಿ ಅಧಿಕಾರಿಗಳು ಏನಿದ್ದಾರೆ ಅವರು ಹಾಳು ಮಾಡಿರೋದು. ಈ ನೀರನ್ನ ಹಾಳು ಮಾಡಿರೋದು ನೇರ ಹೊಣೆ ಸರ್ಕಾರಿ ಅಧಿಕಾರಿಗಳೇ. ಯಾಕಂದರೆ ಇವತ್ತೊಂದು ಕೆರೆ ಇರೋದು ಮಳೆ ನೀರು ಈಗ ಶೇಖರಣೆಗಾಗಿ, ರಾಜಕಾಲ ಇರೋದು ಮಳೆ ನೀರು ಶೇಖರಣೆಗಾಗಿ. ಆದರೆ ಒಂದು ರಾಜಕಾಲ ಏನು ಹರಿತಾ ಇದೆ, ಮನುಷ್ಯನ ಮಲಮೂತ್ರ ಹರಿತಾ ಇದೆ. ಕೆರೆಯೊಳಗೆ ಏನು ಶೇಖರಣೆ ಆಗೈತೆ, ಮನುಷ್ಯನ ಮಲಮೂತ್ರ ಶೇಖರಣೆ ಆಗೈತೆ. ಅದರಿಂದ ನಮಗೀಗ ಕುಡಿಯೋ ನೀರಿಗೆ ವ್ಯವಸ್ಥೆ ಈಗೇನೋ ಈಗ ಬೋರ್ವೆಲ್ಗೆ ಒಂದು ಒಟ್ಟು ನಮ್ಮ ಪಂಚಾಯತಿನ 16 ಬೋರ್ವೆಲ್ಗೆ 9 ಬೋರ್ವೆಲ್ ಕೊರೆದಿದ್ದಾರೆ, ಇನ್ನು ಮಿಕ್ಕಿದ್ದು ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಮಜರಾಸಳ್ಳಿ ಪಂಚಾಯತಿಗೆ 18 ಬೋರ್ವೆಲ್ ಒಂದು 10 ಬೋರ್ವೆಲ್ ಪಾಯಿಂಟ್ ಆಗಿದೆ, ಅದು ಕೂಡ ಕೊನೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾವ್ರೆ. ಅದರಿಂದ ಈ ಒಂದು ಹೆಜ್ಜೆ ಏನು ನಾವು ಹಿಂದೆ ಇಟ್ಟಿದ್ದೀವಿ, ಸ್ವತಂತ್ರ ದಿವಸ ಮತ್ತು ಗಣರಾಜ್ಯೋತ್ಸವ ದಿನದ ಏನು ಕಬ್ಬಾಟ ಆಡ್ಸಿ ಇಳಿಯೋದು ಹೇಳ್ಕೊಂಬಂದಿದ್ವಿ, ಅವತ್ತಿಗೆ ಆಶ್ವಾಸನೆ ಕೊಡ್ತಾ ಬಂದಿರೋ. ನಾವು ಒಂದು ಹೆಜ್ಜೆ ಹಿಂದೆ ಇಟ್ಟಿರೋ ಕಾರಣ ನಮಗೂ ಟೈಮ್ ಬೇಕು ಅಂತ ಕೆಲವು ಮೀಟಿಂಗ್ಗಳಲ್ಲಿ ಅಧಿಕಾರಿಗಳು ನಾವು ನೋಡಿ ಸಲಹೆ ಮಾಡಿದ್ದೀವಿ. ನಮಗೆ ಜಮೀನು ಫೈನಲ್ ಆದರೆ ನಾವು ಇದು ಕರಿತೀವಿ, ಏನೋ ಟೆಂಡರ್ ಕರಿತೀವಿ STPಗೆ ಅಂತೇಳಿ ಒಂದು ಸಾಮಾನ್ಯ ಸಭೆಗಳಿಗೆ ನಮಗೆ ಒಂದು ಹೇಳ್ತಾವ್ರೆ ಅಧಿಕಾರಿಗಳು. ಆದ್ದರಿಂದ ನಾವು ಹಂಗಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ ಅಂದ್ಬಿಟ್ಟು ನಾವು ಯಾವುದೋ ಹೋರಾಟ ಹಿಂದೆ ಸರಿದಿರೋದಲ್ಲ. ನಾವು ಯಾಕಂದರೆ ಈ ಹೋರಾಟ ನಿರಂತರವಾಗಿ ನಾವು ಗೆಲ್ಲೋವರೆಗೂ ನಾವು ಮಾಡ್ತಾನೇ ಇರ್ತೀವಿ. ಅದಕ್ಕೋಸ್ಕರ ಈ ಬಾರಿ ಆಗಸ್ಟ್ 15ನೇ ತಾರೀಕಂದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಗಾಂಧಿ ಸ್ಟ್ಯಾಚ್ಯೂ ಮುಂದೆ ಸಾಂಕೇತಿಕ 1 ದಿನದ ಸತ್ಯಾಗ್ರಹನ
ಹಮ್ಮಿಕೊಳ್ತಾ ಇದ್ದೀವಿ. ಈ ಮುಖಾಂತರ ನಾವು ಅಧಿಕಾರಿಗಳಿಗಾಗೋದು ರಾಜಕಾರಣಿಗಳಿಗಾಗೋದು ಏನು ಸಂದೇಶ ಕೊಡ್ತೀವಿ ಅಂತ ಹೇಳಿದ್ರೆ, ನಾವು ಎಲ್ಲವರೆಗೂ ನಾವು ಯಾವುದೇ ಕಾರಣಕ್ಕೂ ವಾರ್ಡ್ನಿಂದ ಸರಿಯಲ್ಲ. ಇದು ಬರೀ ಒಂದು ಕೆರೆ 2 ಕೆರೆ ಅಥವಾ 1 ಪಂಚಾಯತಿ 2 ಪಂಚಾಯತಿಯ ವಿಚಾರ ಅಲ್ಲ. ಇದು ಒಂದು ನರ್ಕಾವತಿ ನದಿ ಅಳಿವು ಉಳಿವಿದ ಪ್ರಶ್ನೆ ಆಗೈತೆ. ಯಾಕಂದರೆ ಇವತ್ತು ಹಿಂದೆ ತಮಗೆಲ್ಲ ಗೊತ್ತೈತೆ, ಇದೇ ಅರ್ಕಾವತಿ ನೀರು ಇಲ್ಲಿ ಬಿದ್ದು ಮಳೆ ನೀರು ಬೆಂಗಳೂರಿಗೆ ಹೆಸರುಘಟ್ಟ ಕೆರೆ ಮುಖಾಂತರ ನೀರು ಕುಡಿತಾ ಇದ್ರು. ಆದರೆ ಇವತ್ತು ಇಲ್ಲಿ ನಮ್ಮ ಅಂಥ ನದಿ ಇವತ್ತು ಹಾಳಾಗೋಗಿದೆ. ಆದರೆ ಇವತ್ತು ಅದೇ ಕೆರೆ ಇವತ್ತು ನಿಜವಾಗಿ ಹೇಳ್ತಾ ಇದ್ದೀನಿ, ದೊಡ್ಡಬಳ್ಳಾಪುರ ತಾಲೂಕಿನ ಇವತ್ತಿನ STP ಸಾಮರ್ಥ್ಯ ಏನು ಕೆರೆಗಳು ಮಾಡಿದ್ದಾರೆ ಅದು 16 MLD ನೀರು. ಆ 16 MLD ನೀರು ನಾವು ಒಬ್ಬ ಇಂಜಿನಿಯರ್ ಅಂತ ಕೇಳಿದಾಗ ಎಷ್ಟು ನೀರು ಪ್ರಮಾಣ ಆಗಿದೆ ಅಂತ ಕೇಳಿದಾಗ 16 MLD ನೀರು ಚಿಕ್ಕ ತುಮಕೂರು ಕೆರೆ, ದೊಡ್ಡ ತುಮಕೂರು ಕೆರೆ, ಕಾಕೋಳ ಕೆರೆ ಈ 3 ಕೆರೆ ತುಂಬಿ ಹೆಸರುಘಟ್ಟ ಕೆರೆಗೂ ಕೂಡ ಒಂದು ದೊಡ್ಡ ತುಮಕೂರು ಕೆರೆ ನೀರು ಎಷ್ಟು ಶೇಖರಣೆ ಆಗ್ತೈತೆ ಅಷ್ಟು ನೀರು ಹೋಗ್ತೈತೆ ಅಂತ ಹೇಳ್ತಾರೆ. ಅದು ಇವತ್ತು ಮಾಡಿಕೊಂಡಿರೋಂಥ STP ಘಟಕ 21 MLD ನೀರು. ಅಂದರೆ ಈ 21 MLD ನೀರಿಗೆ ಸಂಪೂರ್ಣವಾಗಿ ದೊಡ್ಡಬಳ್ಳಾಪುರದ ಕೊಳಚೆ ನೀರೆಲ್ಲ ಬಿಟ್ಟರೆ ನಿರಂತರವಾಗಿ ಅರ್ಕಾವತಿಯಿಂದ ಜೀವ ತುಳಿತೈತೆ. ಮಳೆ ನೀರೋ ಅಥವಾ ಯಾವುದೋ ಒಂದು ನೇಷ್ ನೀರೋ ನಿರಂತರವಾಗಿ ಹರಿತೈತೆ. ಈ ಬರೀ 2 ಪಂಚಾಯತಿಗೋಸ್ಕರ ಹೋರಾಟ ಅಲ್ಲ, ಇದು ಒಂದು ಅರ್ಕಾವತಿ ನದಿ ಉಳಿಗೋಸ್ಕರ ಹೋರಾಟ. ಈ ಹೋರಾಟದಲ್ಲಿ ಬೆಂಗಳೂರು ಜನತೆಗೂ ಕೂಡ ಪಾಲೈತೆ. ಕೊಳಚೆ ನೀರೋದು ಅಷ್ಟೇ, ಒಳ್ಳೆ ನೀರೋದು ಅಷ್ಟೇ. ಅದರಿಂದ ಇದೆಲ್ಲ ಆಲೋಚನೆ ಮಾಡಿ ಸರ್ಕಾರ ಮತ್ತು ಎಲ್ಲ ಅಧಿಕಾರಿಗಳು, ಮುಖ್ಯಮಂತ್ರಿಗಳು ಕೂಡ ಭರವಸೆ ಕೊಟ್ಟರು, ನಿಮ್ಗೆ ಯಾಕೆ 2 ದಿನ ನಾವು ಸಭೆ ಮಾಡ್ತೀವಿ ಅಂತ ಅದೆಲ್ಲ ನಿಮ್ಗೆ ತಿಳಿದಿರೋ ವಿಚಾರ ಐತೆ. ಆದರೆ ಏನು ಮಾಡಿಲ್ಲ ಇವತ್ತವರೆಗೂ. ಅದರಿಂದ ಇವತ್ತೊಂದು ಹೆಜ್ಜೆ ಹಿಂದೆ ತೆಗಿತಾರ ಉದ್ದೇಶ ಏನು, ಕಬ್ಬಾವುಟ ಆಡಿಸೋದ್ರ ಬಗ್ಗೆ ವಿಚಾರವಾಗಿ. ಕಬ್ಬಾವುಟ ಆಡ್ಸೋಕೆ ನಾವು ದೇಶದ್ರೋಹಿಗಳಲ್ಲ, ನಾವು ಇದೇ ದೇಶದ ಪ್ರಜೆಗಳು. ನಾವು ಭಾರತ್ ಮಾತಾಗಿ ಜೈ ಅಂತ ಹೇಳ್ದ ಬೆಳೆದಿರೋಂಥ ಪ್ರಜೆಗಳಾಗಿರೋದ್ರಿಂದ ನಮ್ಮ ಹೋರಾಟ ಮುಂದಿನ ದಿನದಲ್ಲಿ ಏನೋ ಕಬ್ಬಾವುಟ ಅನ್ನೋದಾದರೆ ಅದು ದೇಶದ ವಿರುದ್ಧ ಅಲ್ಲ, ಆ ಸಂವಿಧಾನದ ವಿರುದ್ಧ ಅಲ್ಲ, ಸಂವಿಧಾನ ಹಾಳು ಮಾಡಿರುವಂಥ ಅಧಿಕಾರಿಗಳ ವಿರುದ್ಧ, ಸಂವಿಧಾನ ಹಾಳು ಮಾಡಿದ ರಾಜಕಾರಣಿಗಳ ವಿರುದ್ಧ ನಮ್ಮ ಹೋರಾಟ ಹೊರತು ಯಾವುದೇ ಕಾರಣಕ್ಕೂ ಇದಕ್ಕೂ ನಮ್ಮ ದೇಶದ ವಿರುದ್ಧ ನಮ್ಮ ಸಂವಿಧಾನಕ್ಕೆ ಅಗೌರವ ತೋರಿಸಕ್ಕಂತಲ್ಲ. ಅದರಿಂದ ಈ ಸಾರಿ ನಮ್ಮ ಗಾಂಧಿ ಪ್ರತಿಮೆ ಮುಂದೆ ಇದೇ ಆಗಸ್ಟ್ 15ನೇ ತಾರೀಕು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ 1 ದಿನದ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದೀವಿ. ಈ ಹೋರಾಟ ನಿರಂತರವಾಗಿ ಜೀವಂತವಾಗಿದೆ ಅನ್ನೋದ್ರ ಮುಖಾಂತರ ಈ ಸರ್ಕಾರಿ ಅಧಿಕಾರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಇವತ್ತೇನು ಕಬ್ಬಾವುಟ ಹೆಜ್ಜೆ ಹಿಂದೆ ಸರಿತಾ ಇದ್ದೀವಿ, ಮುಂದಿನ ದಿನದಲ್ಲಿ ಮುಂದೆ ಮತ್ತೆ ಆಗಸ್ಟ್ 15 ಆದಮೇಲೆ ಜನವರಿ 26 ಬರ್ತೈತೆ, ಗಣರಾಜ್ಯೋತ್ಸವ ಬರ್ತೈತೆ. ಅವತ್ತು ಖಂಡಿತವಾಗಿ ಯಾವುದೇ ಕಾರಣಕ್ಕೂ ಕೂಡ ಕಬ್ಬಾವುಟ ಆಸನ ಹಿಂದೆ ತೆಗೆಯಲ್ಲ. ಇದಂತೂ ನಿಜ. ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದೀವಿ ಅಂದರೆ ಮುಂದಿನ ಒಂದು ಹೋರಾಟ ತೀವ್ರವಾಗಿ ಪಡ್ಕೊತಿದ್ದೆ ಅನ್ನೋದಕ್ಕೆ ಹೇಳಕ್ಕೆ ಇಷ್ಟಪಡ್ತೀವಿ ಈ ಮುಖಾಂತರ.